ಈಗ ನಿಮ್ಮ ಸೀನನ್ನ ನೋಡಿ ವೀಕ್ಷಕರು ತುಂಬಾ ಎಂಜಾಯ್ ಮಾಡ್ತಾರೆ. ನಿಮ್ಮ ಕಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ, ನಿಮ್ಮ ಕೋ ಆರ್ಟಿಸ್ಟ್ ಎಲ್ಲ ಏನ್ ಹೇಳ್ತಾರೆ ಅಂತ? ನಿಮ್ಮ ಸೀರಿಯಲ್ ಕಾಸ್ಟ್ ಎಲ್ಲ ಏನ್ ಹೇಳ್ತಾರೆ? ಕೋ ಆರ್ಟಿಸ್ಟ್ ಯಾರು? ನಾನು ಇದ್ದೀನಿ ಅಲ್ಲಿ ಬರ್ದೇ ಕೋ ಆರ್ಟಿಸ್ಟ್ ಫಸ್ಟ್ ಅವ್ನು ನೋಡ್ತೀನಿ. ಅವನಿಗೆ ನಾನು ಏನೇ ಮಾಡಿದ್ರು ಚೆನ್ನಾಗಿರಲ್ಲ, ನಾನು ಏನೇ ಮಾಡಿದ್ರು ಸರಿಯಾಗಿ ಮಾಡಲ್ಲ, ನಾನು ಏನೇ ಮಾಡಿದ್ರು ಡಬಾ ಥರ ಮಾಡ್ತೀನಿ, ಏನೇ ಮಾಡಿದ್ರು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ಚೆನ್ನಾಗಿ ಮಾತಾಡ್ಬೋದು, ನೀನು ಹಿಂಗಲ್ಲ ಮಾತಾಡಿದ್ರೆ ಆಗಲ್ಲ ಬಿಡು ಅಂತ ಸ್ಟಾರ್ಟಿಂಗ್ ಕೋ ಆರ್ಟಿಸ್ಟ್ ಫಸ್ಟ್ ರೆಸ್ಪಾನ್ಸ್ ಅದೇನೆ. ಓಕೆ, ಪರವಾಗಿಲ್ಲ ಅಂತಂದರೆ ಓ ಸ್ವಲ್ಪ ಚೆನ್ನಾಗಿ ಮಾಡಿದ್ದೀನೋ ಏನೋ ಅಂತ ನನಗೆ ಆಯಿತಾ. ಹಂಗಂತ ಏನು ಅವ್ನು ವ್ಯಾಲಿಡೇಷನ್ ತೊಗೊಂಡು ಆ್ಯಕ್ಟ್ ಮಾಡ್ತೀನಿ ಅಂತಲ್ಲ, ಬಟ್ ಅವ್ನ ರೆಸ್ಪಾನ್ಸ್ ಹಂಗಿರುತ್ತೆ. ಬಟ್ ಅದರ್ವೈಸ್ ಬೇರೆ ಆರ್ಟಿಸ್ಟ್ಗಳ ಜೊತೆ ನಾವು ಸಿಗೋದು ತುಂಬ ಕಮ್ಮಿ. ಯಾಕೆಂದರೆ ನಮ್ಮ ಸೀನ್ಸ್ ಇಲ್ಲಿ ನಡೀತಾ ಇರುತ್ತೆ, ಯಾವುದೋ ಒಂದು ಇದೆ ಮೊನ್ನೆ ಜಾತ್ರೆ ಆ ಥರದ್ದು ಮದುವೆ ಆ ಥರ ಇದ್ದರೆ ಸಿಗ್ತೀವಿ. ಅವಾಗ ಸಿಕ್ಕಾಗ ಆ ಪರ್ಟಿಕ್ಯುಲರ್ ಸೀನ್ ಏನಿರುತ್ತೆ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ತೀವಿ. ಇಲ್ಲಾಂದ್ರೆ ಕೆಲವೊಂದು ಸೀನ್ಸ್ ತುಂಬಾ ಚೆನ್ನಾಗಿ ಬಂದಿದ್ರೆ, ಇವ್ರು ನಾಗೇಂದ್ರ ಶಾಸ್ತ್ರಿ ಇದಾರಲ್ಲ, ವೀರಭದ್ರ ಅವ್ರ ಕ್ಯಾರೆಕ್ಟರ್ ಮಾಡ್ತಾರಲ್ಲ, ಅವ್ರು ನಮ್ಮ ಗ್ರೂಪಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ರೆಸ್ಪಾಂಡ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಇವತ್ತು ಒಂದು ಜಿಮ್ ಸೀನಾ ಎಕ್ಸ್ಪ್ರೆಷನ್ಸ್ ವೆರಿ ನೈಸ್, ಗುಂಡಮ್ಮ ಡೈಲಾಗ್ ಡೆಲಿವರಿ ವೆರಿ ನೈಸ್ ಅಂತ ಪ್ರತಿಯೊಂದು ಕ್ಯಾರೆಕ್ಟರ್ದು ಅವ್ರು ಅಬ್ಸರ್ವ್ ಮಾಡ್ತಾರೆ. ನಮ್ಮ ಡೈರೆಕ್ಟ್ರಿಗೂ ಕಾಂಪ್ಲಿಮೆಂಟ್ ಕೊಡ್ತಾರೆ, ನಮಗೂ ಕೊಡ್ತಾರೆ. ಅವ್ರು ಮಾತ್ರ ಮಿಸ್ ಮಾಡದೆ ಗ್ರೂಪಲ್ಲಿ ಇದು ಮಾಡ್ತಾರೆ.